ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು ಏಪ್ರಿಲ್ 16 ವಿಶೇಷ ಬುಧವಾರ. 57 ವರ್ಷಗಳ ನಂತರ ಹನುಮ ಜಯಂತಿಯ ನಂತರ ಪಂಚಗ್ರಹಿ ಯೋಗ ಈ 5 ರಾಶಿಯವರಿಗೆ ಸಿಗಲಿದೆ. ಹನುಮನ ಕೃಪೆಯಿಂದ ಈ 5 ರಾಶಿಯವರು ದುಪ್ಪಟ್ಟು ಲಾಭವನ್ನು ಪಡೆದುಕೊಳ್ಳಲಿದ್ದಾರೆ. ಹಾಗಾದರೆ ಈ ಅದೃಷ್ಟವಂತ 5 ರಾಶಿಗಳು ಯಾವುವು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೌದು ವೀಕ್ಷಕರೇ, ಈ ಬಾರಿ ಹನುಮ ಜಯಂತಿ ಆಚರಿಸಿದ ನಂತರ ಬಂದ ಮೊದಲ ಬುಧವಾರವಾದ ಇಂದು ಈ 5 ರಾಶಿಯವರಿಗೆ ಹನುಮ ವಿಶೇಷವಾಗಿ ಒಲಿಯಲಿದ್ದಾರೆ. ಪಂಚಗ್ರಹಿ ಯೋಗದ ಪ್ರಭಾವದಿಂದಾಗಿ ಈ ಹನುಮ ಜಯಂತಿಯ ನಂತರ ಈ ದಿನವಾದ ಇಂದು ಮೇಷ ಮತ್ತು ಮಿಥುನ ಸೇರಿದಂತೆ 5 ರಾಶಿಗಳಿಗೆ ತುಂಬ ಅದೃಷ್ಟಶಾಲಿಗಳಾಗ್ತಾ ಇದ್ದಾರೆ. ಮೀನ ರಾಶಿಯಲ್ಲಿ ಶುಕ್ರ ಮತ್ತು ಬುಧರ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗವು ರೂಪುಗೊಳ್ಳುತ್ತಿದೆ. ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗದಿಂದ ಬುಧಾದಿತ್ಯ ರಾಜಯೋಗವು ರೂಪುಗೊಳ್ತಾ ಇದೆ. ಶುಕ್ರನು ಮೀನ ರಾಶಿಯಲ್ಲಿ ಸಾಗುವಾಗ ಮಾಲವ್ಯ ರಾಜಯೋಗವನ್ನು ರೂಪಿಸುತ್ತಿದ್ದಾನೆ. ಅಲ್ಲದೆ ಸೂರ್ಯ ಮತ್ತು ಶುಕ್ರರ ಸಂಯೋಗದಿಂದಾಗಿ ಈ 5 ರಾಶಿಯವರಿಗೆ ಶುಕ್ರಾದಿತ್ಯ ರಾಜಯೋಗವು ರೂಪುಗೊಳ್ಳುತ್ತಿದೆ. ಹಾಗಾದರೆ ಈ ಅದೃಷ್ಟವಂತ ರಾಶಿಗಳು ಏನೇನೆಲ್ಲ ಪಡೆದುಕೊಳ್ತಿದ್ದಾರೆ ಅಂತ ನೋಡೋಣ. ಉದ್ಯೋಗವಿಲ್ಲದ ಯುವಕರಿಗೆ ಉದ್ಯೋಗ ಪಡೆಯುವ ಅವಕಾಶ ಸಿಗುತ್ತಿದೆ. ವ್ಯವಹಾರದಲ್ಲಿ ಪ್ರಗತಿ ಇರುತ್ತಿದೆ. ಆರ್ಥಿಕ ಲಾಭ ಗಳಿಸುವ ಅವಕಾಶಗಳು ಇರುತ್ತಿದೆ. ಮಾರುಕಟ್ಟೆಯಲ್ಲಿ ಗೌರವವನ್ನು ಹೆಚ್ಚಿಸುತ್ತಿದೆ. ನಿಮ್ಮ ದಿಟ್ಟ ನಿರ್ಧಾರಗಳು ಯಶಸ್ಸಿನ ಉತ್ತುಂಗಕ್ಕೆ ನಿಮ್ಮನ್ನು ಕೊಂಡೊಯ್ಯುತ್ತಿದೆ. ಇನ್ನು ಈ ರಾಶಿಯವರಿಗೆ ಹೊಸ ಮನೆ ಅಥವಾ ಫ್ಲಾಟ್ ಖರೀದಿಸೋದಕ್ಕೆ ಇದು ಶುಭ ಸಮಯ. ವ್ಯವಹಾರದಲ್ಲಿ ಉತ್ತಮ ಯಶಸ್ಸು ನಿಮ್ಮ ಪಾಲಾಗುತ್ತಿದೆ. ಹನುಮಂತನ ಆಶೀರ್ವಾದದಿಂದ ಇದ್ದಂತಹ ಎಲ್ಲ ಸಮಸ್ಯೆಗಳು ದೂರವಾಗುತ್ತಿದೆ. ಪ್ರಗತಿ ಸಾಧಿಸಲು ಆರ್ಥಿಕ ಲಾಭ ನಿಮ್ಮತ್ರ ಓಡಿ ಬರ್ತಾ ಇದೆ. ಹನುಮಂತನ ಆಶೀರ್ವಾದದಿಂದ ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ನಿಮಗೆ ಸಹಾಯ ಸಿಗುತ್ತಿದೆ. ಕಚೇರಿಯಲ್ಲಿ ಎಲ್ಲರ ಬೆಂಬಲ ಸಿಗುತ್ತಿದೆ. ಬಜರಂಗಬಲಿಯ ಆಶೀರ್ವಾದದಿಂದ ಶತ್ರುಗಳು ಮತ್ತು ದುಷ್ಟಶಕ್ತಿಗಳಿಂದ ಭಗವಂತ ನಿಮ್ಮನ್ನು ರಕ್ಷಿಸುತ್ತಾರೆ. ಎಲ್ಲರ ಪ್ರಶಂಸೆಗೆ ನೀವು ಪಾತ್ರರಾಗುತ್ತೀರಿ. ವಿಶೇಷವಾಗಿ ಆರ್ಥಿಕವಾಗಿ ಭಾರಿನೇ ಬದಲಾವಣೆಗಳನ್ನು ಕಂಡುಕೊಳ್ಳುತ್ತೀರಿ. ಬಹುದಿನದ ನಿಮ್ಮ ವಾಹನ ಖರೀದಿಗೂ ಇದು ಸುಸಂದರ್ಭ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಒಟ್ಟಾರೆ ಅದೃಷ್ಟವನ್ನು ಪಡೆದುಕೊಳ್ತಾ ಇರುವಂಥ ಆ ವಿಶೇಷ 5 ರಾಶಿಗಳು ಯಾವುವೆಂದರೆ ಮೀನರಾಶಿ, ಸಿಂಹರಾಶಿ, ಮಕರ ರಾಶಿ, ಕನ್ಯಾ ರಾಶಿ, ಧನು ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋ ಮೂಲಕ ದೇವರ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು.